ನಮಸ್ಕಾರ. ಇದು ಸಹಾರಾ ವಾಯ್ಸ್. ಶ್ರೀ ವಿದ್ಯಾ ಗಣಪತಿ ಹಾಗೂ ದುರ್ಗಾ ಪರಮೇಶ್ವರಿ ಜೀರ್ಣೋದ್ಧಾರ ಸೇವಾ ಸಮಿತಿ ತುಮಕೂರು ನಗರದ ಮರಳೂರು ದಿಣ್ಣೆಯ 6ನೇ ಕ್ರಾಸ್ನಲ್ಲಿರುವ ಶ್ರೀ ಆದಿಶಕ್ತಿ ಜಾಡಾಲಮ್ಮ ದೇವಸ್ಥಾನ ಮತ್ತು ಶ್ರೀ ಗಣಪತಿ ಹಾಗೂ ದುರ್ಗಾ ಪರಮೇಶ್ವರಿ ದೇವಸ್ಥಾನದ 49ನೇ ವರ್ಷದ ಕರಗ ಮಹೋತ್ಸವ ಹಾಗೂ ಪೂಜಾ ಕಾರ್ಯಕ್ರಮಗಳ ವಿವರ 19/7/2026 ಭಾನುವಾರ ಬೆಳಿಗ್ಗೆ 6:15 ಗಂಟೆಗೆ ಕಳಸ ಸ್ಥಾಪನೆ, ಧ್ವಜಾರೋಹಣ ಮತ್ತು ಕಂಕಣ ಪೂಜೆ ಹಾಗೂ ಭಕ್ತಾದಿಗಳಿಗೆ ಕಂಕಣ ಧಾರಣೆ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಅಧ್ಯಕ್ಷರು ಪಿ. ಪುರುಷೋತ್ತಮ್, ಸಂಚಾಲಕರು ನವೀನ್, ಸದಸ್ಯರಾದ ಮಣಿಕಂಠ ಹಾಗೂ ಹಲವಾರು ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ರಫೀಬ್. ನಮ್ಮ ಹೆಸರು ಪುರುಷೋತ್ತಮ್ ಅಂತ. ಮರಳೂರು ದಿಣ್ಣೆ 6ನೇ ಕ್ರಾಸಲ್ಲಿ ಇರುವಂಥ ಶ್ರೀ ವಿದ್ಯಾ ಗಣಪತಿ ಹಾಗೂ ದುರ್ಗಾ ಪರಮೇಶ್ವರಿ ಜೀರ್ಣೋದ್ಧಾರ ಸೇವಾ ಸಮಿತಿ ಅಧ್ಯಕ್ಷರು. ಇವತ್ತಿನ ವಿಶೇಷ ಏನಪ್ಪ ಅಂದರೆ 49ನೇ ವರ್ಷದ ಕರಗ ಜಾತ್ರಾ ಮಹೋತ್ಸವ ಮಾಡ್ತಾಯಿದ್ದೀವಿ. ಅದರ ಅಂಗವಾಗಿ ಇವತ್ತು ಕಂಕಣ ಪೂಜೆ, ಗಣಹೋಮ, ದುರ್ಗಾ ಹೋಮ ಮಾಡಿ ಜಾತ್ರಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಜಾತ್ರೆ ಬಂದು 27, 28, 29 ಸೋಮವಾರ, ಮಂಗಳವಾರ, ಬುಧವಾರ, ಮುಂದಿನ ವಾರ ಇರುತ್ತೆ. ಈ ಜಾತ್ರೆಯಲ್ಲಿ ತುಂಬ ವಿಶೇಷ ಏನಪ್ಪ ಅಂದರೆ ಕರಗ ಮಹೋತ್ಸವ. ಸೋಮವಾರ ಕರಗ ಜೋಡಿಸ್ಕೊಂಬರ್ಬೇಕಾದ್ರೆ ಹಾಲಿನ ಕೊಡ ಎಲ್ಲ ಬರುತ್ತೆ. ತುಂಬ ಜನ ಸೇರಿರ್ತಾರೆ, ವಿಶೇಷವಾಗಿರುತ್ತೆ. ನಾನಾ ಕಡೆಯಿಂದ ಭಕ್ತರು ಬರ್ತಾರೆ. ಅಂದರೆ ನಮ್ಮ ದೇವರಲ್ಲಿ ಬಂದು ಬೇಡ್ಕೊಂಡು ಹೋದವ್ರಿಗೆ, ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಮಾಂಗಲ್ಯ ಧಾರಣೆ ಮಾಡಿದವ್ರಿಗೆ ಮಾಂಗಲ್ಯ ಆಗಿದೆ, ಮದುವೆ ಆಗದಿರೋರು ಬೇಡ್ಕೊಂಡು ಹೋಗಿರ್ತಾರೆ, ಮದುವೆ ಆಗಿರುತ್ತೆ. ಈ ಥರ ಎಲ್ಲ ತುಂಬ ನೆರವೇರುತ್ತಾ ಇರೋದ್ರಿಂದ ಜನಗಳು ಜಾಸ್ತಿ ಇರ್ತಾರೆ. ಮಂಗಳವಾರ ಅಂಬ್ಲಿ ಪೂಜೆ ಇರುತ್ತೆ. ಅವತ್ತಿನ ದಿವಸ ನಮ್ಮ ದೇವಸ್ಥಾನದ ಭಕ್ತರುಗಳು, ಹೊರಗಡೆಯಿಂದ ಬೇಡ್ಕೊಂಡಿರೋ ಎಲ್ಲ ಭಕ್ತರುಗಳು ಬೆನ್ನಿಗೆ ಕೊಕ್ಕಿ ಹಾಕಿ ಅಮ್ಮನವ್ರ ತೇರು ಎಳೆಯೋದು, ಬಾಯಿ ಬೀಗ ಚುಚ್ಚೋದು ಮತ್ತು ದೇಹದ ತುಂಬ ನಿಂಬೆಹಣ್ಣು ಚುಚ್ಕೊಳ್ಳೋದು, ಇದೆಲ್ಲ ವಿಶೇಷವಾಗಿ ನಡೀತಾ ಇರ್ತದೆ. ಬುಧವಾರ ಮೆರವಣಿಗೆ ದಿವಸನೂ ಕೊಕ್ಕಿ ಹಾಕ್ಕೊಂಡು ಕ್ರೈನಲ್ಲಿ, ಟಾಟಾ ಎಸಿಗಳಲ್ಲಿ ನೇತಾಡ್ಕೊಂಡು ಬರೋದು ವಿಶೇಷವಾಗಿರುತ್ತೆ. ತಮಿಳುನಾಡಿಂದ, ಕೇರಳದಿಂದ ನಾನಾ ಕಡೆ ಕಲಾವಿದರುಗಳೆಲ್ಲ ಭಾಗವಹಿಸಿರುತ್ತಾರೆ. ತುಂಬ ವಿಜೃಂಭಣೆಯಿಂದ ಇರುತ್ತೆ. ಇದು ನನ್ನ ಈ ಕಲ್ಪತರು ನ್ಯೂಸ್ ಚಾನಲ್ ಹಾಗೂ ಸಹಾರಾ ವಾಯ್ಸ್ ಈ ನ್ಯೂಸ್ ಚಾನಲ್ ನೋಡೋ ಎಲ್ಲ ಸಮಸ್ತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಭಾಗವಹಿಸಿ ಈ ತಾಯಿಯ ಕೃಪೆ ಪಡಿಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಇದು 49ನೇ ವರ್ಷದ ಜಾತ್ರೆ. ಈ ಜಾತ್ರೆ ತುಂಬ ವಿಶೇಷವಾಗಿರುತ್ತೆ. ದಯವಿಟ್ಟು ಎಲ್ಲ ಭಕ್ತರುಗಳು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನಮ್ಮ ದೇವಸ್ಥಾನದ ಸಂಚಾಲಕರಾದ ನವೀನ್ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊತೀವಿ. ನನ್ನ ಹೆಸರು ಮಣಿಕಂಠ. ಶ್ರೀ ವಿದ್ಯಾ ಗಣಪತಿ ಜೀರ್ಣೋದ್ಧಾರ ಸೇವಾ ಸಮಿತಿಯಲ್ಲಿ ನಾವು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿದ್ದೀವಿ. ಇದು 49ನೇ ಕರಗ ಮಹೋತ್ಸವ ಜಾತ್ರೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಕಂಕಣ ಪೂಜೆ ಮತ್ತು ಕಳಶ ಸ್ಥಾಪನೆ ಹಮ್ಮಿಕೊಂಡಿದ್ದೀವಿ. ಸಮಸ್ತ ನಾಗರಿಕರಲ್ಲಿ ಬಂಧು ಮಿತ್ರರು ಎಲ್ಲ ಆಗಮಿಸಿ 49ನೇ ಕರಗ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಉಳಿಸಬೇಕೆಂದು ವಿನಂತಿಸ್ತೀವಿ. ನಮಸ್ತೆ, ನನ್ನ ಹೆಸರು ನವೀನ್. ಇಲ್ಲಿ ನಾವು ಶ್ರೀ ವಿದ್ಯಾಗಣಪತಿ ದುರ್ಗಾ ಪರಮೇಶ್ವರಿ ಜೀರ್ಣೋದ್ಧಾರ ಸೇವಾ ಸಮಿತಿಯ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ 49ನೇ ವರ್ಷದ ಕರಗ ಜಾತ್ರಾ ಮಹೋತ್ಸವವನ್ನು ಮಾಡ್ತಾಯಿದ್ದೀವಿ. ಇದು ಮೊದಲನೇ ದಿನ ಕಂಕಣಧಾರಣೆ ಪೂಜೆ ದಿನ. ಇದು ಬಂದು 49ನೇ ವರ್ಷದ ಕರಗ ಮಹೋತ್ಸವ ಆಗಿರೋದ್ರಿಂದ ನಮ್ಮ ಕಮಿಟಿಯವರಾಗಿದ್ದ ಪುರುಷೋತ್ತಮ್ ಅವರು ಭಾಗವಹಿಸಿದ್ದಾರೆ, ಮತ್ತು ಖಜಂಚಿ ವೆಂಕಟೇಶಣ್ಣವರು ಭಾಗವಹಿಸಿದ್ದಾರೆ, ಮತ್ತು ನಮ್ಮ ಗಣ್ಯರಾದ ಕುಟ್ಟಿಯಣ್ಣವರು ಭಾಗವಹಿಸಿದ್ದಾರೆ. ಇವರಿಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ.